ಥ್ಯಾಂಕ್ ಯು, ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ದಯವಿಟ್ಟು ಏನು ತಿಳ್ಕೊಬೇಡಿ, ನಮ್ಮ ನಿರ್ದೇಶಕರು ಸಿನಿಮಾ ಮಾಡ್ತಿರೋದು ಹಾಲೇಶ್ ಅವರು. ಪರಾಕ್ ಅನ್ನೋ ಸಿನಿಮಾದಲ್ಲಿ ಏನಿದೆ ಅಂತ ಏನೇ ಹೇಳಬೇಕಾದ್ರೂ ಸದ್ಯಕ್ಕೆ ಏನೂ ರಿವೀಲ್ ಮಾಡೋಕ್ಕಾಗಲ್ಲ ಪರಾಕಿಂದ. ಬಟ್ ಪರಾಕು ಒಂದು ವಿಂಟೇಜ್ ಸ್ಟೈಲಲ್ಲಿ ನಡೆಯೋಂಥ ಒಂದು ಸಿನಿಮಾ, ಒಂದು ವಿಂಟೇಜ್ ಸ್ಟೈಲ್ ಇರುತ್ತೆ. ಯಾವ ವರ್ಷದಲ್ಲಿ ನಡೆಯುತ್ತೆ ಅನ್ನೋ ಕ್ಲೂನ ನೆಕ್ಸ್ಟ್ ಪ್ರೆಸ್ ವಿಚಾರಗಳಲ್ಲಿ ಹೇಳ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾವೆಲ್ಲ ಬಂದು ಇಷ್ಟು ಜನ ಸೇರಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ, ಸಪೋರ್ಟಿಗೆ ನಿಂತ್ಕೊಂಡಿದ್ದೀರಾ. ಈ ಜನನೆಲ್ಲ ನೋಡಿ ನಮ್ಮ ಮೀಡಿಯಾದವರು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿರೋದು ಬಹಳ ಖುಷಿಯಾಗಿದೆ. ಜೊತೆಗೆ ಗೆಸ್ಟ್ ಎಲ್ಲ ಬಂದಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ, ನಿಮ್ಮ ಪ್ರೀತಿ ಬಹಳ ಮುಖ್ಯ. ಅದು ಸದಾ ನಮ್ಮ ಮೇಲಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕರ್ತವ್ಯ ನಾವು ಯಾವಾಗಲೂ ಮಾಡೋ ಹಾಗೆ ಇದನ್ನೂ ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟೇ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ. ಬಂದ ಮೇಲೆ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಂ ಅಮ್ಮ ಅಮ್ಮ ಇದು ಹಿಸ್ಟಾರಿಕಲ್ ಸಿನಿಮಾ ಅಲ್ಲ, ಇದು ಪರಾಕ್ ಅಂತ. ಮೊನ್ನೆ ಬಂದಿದ್ದು ಅನೌನ್ಸ್ಮೆಂಟ್ ಬೇರೆ. ದಿಸ್ ಇಸ್ ಪರಾಕ್ ಫಿಲ್ಮ್. ಪರಾಕ್ ಬಂದ್ಬಿಟ್ಟು ನಮಗೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಬರುವಂಥ ಒಂದು ಸಿನಿಮಾ ಕಣಮ್ಮ, ಒಂದು ವಿಂಟೇಜ್ ಸ್ಟೈಲ್. ಹೌದು. ಹಾಂ 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 ಇರ್ಬೋದು ಮೇಡಮ್, ನೋಡೋಣ. ಮತ್ತೆ ನಾವು ಸಿನಿಮಾ ಮಾಡ್ಕೊಂಬಿಡ್ತೀವಿ, ನೀವು ಕರೆಕ್ಟಾಗಿ ಕಂಡುಹಿಡ್ಕೊಂಬಿಡಿ ಮೇಡಮ್ ಅದನ್ನು. ಅಂದರೆ ಏನಾಗುತ್ತೆ, ಸಮ್ಟೈಮ್ಸ್ ಡಿಸೈನ್ಸ್ ಮಾಡಬೇಕಾದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಇರುತ್ತೆ. ಕಥೆಯಲ್ಲಿ ನಾನೇನಾರು ಹೇಳಬೇಕು, ಇಂಥದ್ದನ್ನ ತಿಳಿಸ್ಬೇಕು ಅಂತ. ಅದು ಫಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನು ಪರದೆ ಮೇಲೆ ನೋಡಿದಾಗ ನಾವು ಹೇಗೆ ಕಲ್ಪನೆ ಮಾಡ್ಕೋತೀವಿ ಅನ್ನೋದು ನಮಗೂ ಬಿಟ್ಟಿರುತ್ತೆ. ಸೊ ಸದ್ಯಕ್ಕೆ ಇನ್ನೇನೇ ಹೇಳಿದ್ರು ಪರಾಕ್ ಈಗಲೇ ನಿಮ್ಮ ಹತ್ರ ಸ್ಟೋರಿ ಬಿಟ್ಕೊಟ್ಬಿಡಂಗೆ ಆಗುತ್ತೆ. ನನಗೆ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ಕಥೆನ ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡ್ತೀನಮ್ಮ. ಹಾಂ ಹಾಂ ಬಗೀರ ನಂತರ ಒಳ್ಳೊಳ್ಳೆ ಕಥೆಗಳನ್ನೇ ಮಾಡಬೇಕಂತಲೇ ರೆಡಿ ಆಗಿದೆ. ಆ್ಯಕ್ಚುಲಿ ಉಗ್ರಂ ಆದಮೇಲೂ ನೀವು ನೋಡಿರೋ ಹಾಗೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ ಬಂದಿದೆ. ಇನ್ಫ್ಯಾಕ್ಟ್ ಬಗೀರ ಆದಮೇಲೆ ತುಂಬ ಟೆನ್ಷನ್ ಇತ್ತು, ಯಾವ ಥರ ಕಥೆಗಳು ತೊಗೋಬೇಕು, ಯಾವ ಥರ ಸಿನಿಮಾ ಮಾಡಬೇಕು ಅಂತ. ಸುಮಾರು ಆಲ್ಮೋಸ್ಟ್ ಒಂದು 200 ಕಥೆಗಳ ಮೇಲೆ ಕೇಳಿದ್ದೆ. ಬಟ್ ಪರಾಕ್ನ ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇದ್ವಿ ತುಂಬ, 1-2 ವರ್ಷದಿಂದ. ಸೊ ಪರಾಕ್ ಈಗ ಟೇಕ್ ಆಫ್ ಆಗುತ್ತೆ. ಈ ಮಂತಿಂದ ಪರಾಕ್ ಟೇಕ್ ಆಫ್ ಆಗುತ್ತೆ. ನೆಕ್ಸ್ಟ್ ಈಗ ನಂದು ಇನ್ನೊಂದು ಪಿಕ್ಚರ್ ಬರುತ್ತೆ. ಸೊ ಆ ಪಿಕ್ಚರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ರೈಟ್ ನಾವು ಪರಾಕ್ ಸ್ಕ್ರಿಪ್ಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾಡುವಂಥ ಒಂದು ಸಿನಿಮಾ. ಅಮ್ಮ ಮಾಡ್ತೀನಿ ಮೇಡಮ್, ಸಾರಿ, ಐ ಆಮ್ ರಿಯಲಿ ಸಾರಿ. ಏನು ಮಾಡೋದು, ಒಂದೊಂದು ಸತಿ ಕಾಲ ವಿಷಯಗಳು ಏನಾರೋ ಇರುತ್ತಲ್ಲ, ನಮಗೂ ಅಡಚಣೆಗಳೆಲ್ಲ ಇರುತ್ತೆ. ತಪ್ಪಾಗೋದು ಸ್ವಲ್ಪ ತಡವಾಗಿ. ಇನ್ನು ಮುಂದಕ್ಕಂದು ಆದಷ್ಟು ಸ್ಪೀಡಪ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ನಿಮಗೆ ಸರ್ಪ್ರೈಸ್ ಸಿಗುತ್ತೆ ಆದಷ್ಟು ಬೇಗ ನನ್ನ ಬಗ್ಗೆ. ಪರಾಕ್ ಬಗ್ಗೆ ಸದ್ಯಕ್ಕೆ ಇಷ್ಟು ಮಾತ್ರ ಹೇಳಬಲ್ಲೆ. ಇವಾಗ ಶೂಟಿಂಗ್ ಶುರು ಆಗುತ್ತೆ. ಬಹುಶಃ ಇದನ್ನು ರಿಲೀಸ್ನು ಆಮೇಲೆ ಮಾತಾಡ್ತೀನಿ. ರಿಲೀಸ್ ಈಗಲೇ ಹೇಳೋಕ್ಕಾಗಲ್ಲ, ಸೊ ಬೇಗ ಮಾಡ್ತೀನಿ. ಹಾಂ, ಪರಾಕ್ ಶೂಟಿಂಗು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಅಂದರೆ ಜಾಗನೂ ಹೇಳೋಕ್ಕಾಗಲ್ಲ ಈಗ ಸ್ವಲ್ಪ. ಅಮ್ಮ ಹೀರೋಯಿನ್ನು ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಕಣಮ್ಮ. ಹೀರೋಯಿನ್ನು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ, ಒಂದು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ ಕಣಪ್ಪ. ಎಲ್ಲರೂ ಹೆಸರು ಹೇಳ್ಬಿಟ್ಟು ಎಲ್ಲ ಹೀರೋಯಿನ್ ಹಾಕೊಳಕೈತದೆ ನಾವು. ಸೊ ಇದಕ್ಕೆ ಸೂಕ್ತವಾಗಿ ಆಯ್ಕೆಗಳಾಗಿದೆ ಕಣಮ್ಮ. ಶಾರ್ಟ್ ಲಿಸ್ಟಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅದ್ರ ಪ್ರಕಾರ ನಮ್ಮ ಡೈರೆಕ್ಟರ್ ಸರ್ ಸೆಲೆಕ್ಟ್ ಮಾಡ್ತಾರೆ. ಸೆಟ್ಟು ಇರುತ್ತೆ, ರಿಯಲ್ ಲೊಕೇಶನ್ನು ಇರುತ್ತೆ, ನಾನು ರಿಯಲಿಸ್ಟಿಕ್ ಆಗಿರ್ತೀನಿ. ಚೆನ್ನಾಗಿರುತ್ತೆ. ಇಟ್ಸ್ ಒಂದು ಒಳ್ಳೆ ಅನುಭವ. ಏನೋ ಹೇಳ್ಬೇಕಾ? ಹಾಂ ಸರ್, ಸಾಂಗ್ಸು ಇದೆ. ಬೇಸಿಕಲಿ ದಿಸ್ ಟೀಮ್ ಇಸ್ ವೆರಿ ಎಕ್ಸೈಟಿಂಗ್ ಸರ್. ಚರಣ್ ರಾಜ್ ಅವ್ರ ಮ್ಯೂಸಿಕ್ ಡೈರೆಕ್ಟರು. ಇವಾಗ ಬಂದಿರೋ ಸಿನಿಮಾಗಳನ್ನ ನೋಡ್ಕೊಂಡ್ಬಂದರೆ ಅವ್ರು ಕೊಟ್ಟಿರೋ ಹಿಟ್ಸು ಇಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ಅವರ ಫಸ್ಟ್ ಕಾಂಬಿನೇಷನ್ ಆಗುತ್ತೆ ನನಗೂ ಚರಣ್ ರಾಜ್ ಅವ್ರಿಗೂ. ಆಮೇಲೆ ನಮ್ಮ ಸಂದೀಪ್ ಅನ್ನೋರು ಕ್ಯಾಮ್ರಾಮ್ಯಾನ್ ಸರು, ಅವರು ಬಂದ್ಬಿಟ್ಟು ಹೌದು, ಸಂದೀಪ್ ಅವರು ಕ್ಯಾಮ್ರಾ DOP ಮಾಡ್ತಾ ಇದ್ದಾರೆ. ಇಂಚರ ಕಾಸ್ಟ್ಯೂಮ್ ಮಾಡ್ತಾ ಇದ್ದಾರೆ. ಉಲ್ಲಾಸ್ ಆರ್ಟ್ ಡಿಪಾರ್ಟ್ಮೆಂಟ್ ವಿಷಯಗಳನ್ನ ಅಷ್ಟು ರೆಸ್ಪಾನ್ಸಿಬಿಲಿಟಿನೂ ಉಲ್ಲಾಸ್ ತೊಗೊತಾ ಇದ್ದಾರೆ. ಇನ್ನು ಎನಿವನ್ ಎಲ್ಸ್ ಟು ಆಮೇಲೆ ಹೀರೋಯಿನ್ಗಳು ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಆಮೇಲೆ ಕ್ಯಾರೆಕ್ಟರ್ಸ್ ಇನ್ಯಾರು ಹೇಳ್ಬೇಕಾ? ಬೇಡ ಅಷ್ಟೇ, ಇನ್ಯಾರಿಲ್ಲ. ಇನ್ನೆಲ್ಲ ಆಮೇಲೆ ಮಾತಾಡೋಣ. ಎಡಿಟ್ರು ಹೇಳ್ತೀನಿ ಆಮೇಲೆ. ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.